ನಾನು ಈ ಒಂದು ವಿಡಿಯೋ ಮಾಡೋಕ್ಕೆ ಬಂದಿರೋದು ಫೋನ್ಪೇ ಗೂಗಲ್ ಪೇ ಉಪಯೋಗಿಸ್ಕೊಂಡು ಈ ಹಿಂದಿಯವರು ಯಾವ ರೀತಿ ಫ್ರಾಡ್ಗಳು ಮಾಡ್ತಾರೆ ಅಂತ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್. ಇದೇನು ಅಂದರೆ ನನ್ನ ಮುಂದೆ ನಡೆದಂಥ ಇನ್ಸಿಡೆಂಟ್ ಇದು. ನನ್ನ ಜೊತೆ ಕೆಲಸ ಮಾಡ್ತಾನೆ, ಅವನ ಹೆಸರು ವಿನೋದ್ ಅಂತ. ಅವನಿಗೆ ಹಿಂದಿಯವನು ಅವನಿಗೆ ಈ ಇನ್ಸಿಡೆಂಟ್ ನಡೀತು, ಕಾಲ್ ಬಂದಿತ್ತು ಒಂದು. ಏನಂದರೆ ಈ ಗೂಗಲ್ ಪೇನಲ್ಲಿ ಫೋನ್ಪೇನಲ್ಲಿ ಅವನದು ಫೋನ್ಪೇ ಅನಿಸುತ್ತೆ, ಫೋನ್ಪೇನಲ್ಲಿ ಕಾಲ್ ಮಾಡಿ ಹೇಳ್ತಾರೆ, ಈ ಥರ 2,000 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ, ನೀವು ಆ ಕ್ಯಾಶ್ ಬ್ಯಾಕ್ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ, ಹೆಂಗೆ ರಿಸೀವ್ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಅವನೇನು ಮಾಡ್ತಾನೆ, ಕಾಲ್ ಮಾಡಿ ನಾನು ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ, ಇವನೇನು ಮಾಡ್ತಾನೆ, ಕಾಲ್ ಹಂಗೆ ಇಟ್ಕೊಂಡು ಫೋನ್ಪೇಗೆ ಹೋಗ್ತಾನೆ. ಫೋನ್ಪೇಗೆ ಹೋದಾಗ ಅವನು ಫೋನ್ಪೇಗೆ ಒಂದು ಲಿಂಕ್ ಕಳಿಸಿದ್ದಾನೆ. ಆ ಲಿಂಕನ್ನ ಕ್ಲಿಕ್ ಮಾಡಿ ಸರ್ ಅಂತಾನೆ. ಆ ಲಿಂಕನ್ನ ಕ್ಲಿಕ್ ಮಾಡಿದಾಗ ಪೇ ಆಪ್ಷನ್ ಇದೆ, ಅಲ್ಲಿ ಮೇಲ್ಗಡೆ 2,000 ರೂಪಾಯಿ ಫಿಲಪ್ ಮಾಡಿ ಸರ್ ಅಂತಾನೆ. 2,000 ಹೊಡಿತಾನೆ. 2,000 ಹೊಡೆದಾಗ ಕೆಳಗಡೆ ಪೇ ಅಂತ ಇರ್ತದೆ, ಪೇ ಅಂತ ಹೊಡೀರಿ ಸರ್, ಪೇ ಅಂತ ಹೊಡಿತಾನೆ. ಹೊಡೆದಾಗ ಡೈರೆಕ್ಟ್ ಅದು UPIಗೆ ನಾವು ಕೋಡ್ ಹಾಕ್ತೀವಲ್ಲ, ಲಾಸ್ಟ್ UPI ಕೋಡು ಅದಕ್ಕೆ ಹೋಗಿದೆ. ನೀವು ಸ್ವಲ್ಪ ಬುದ್ಧಿವಂತ, ಇವನೇನು ಮಾಡಿದ್ದಾನೆ, ಸರ್ ಇದು ಕೋಡ್ ಕೇಳ್ತಾ ಇದೆ, UPI ಕೋಡು ಪಿನ್ನು, ಇದು ಹಾಕಿದ್ರೆ ದುಡ್ಡು ಕಟ್ಟಾಗಲ್ವಾ ಸರ್ ಅಂತ ಕೇಳ್ದ. ಅವ್ರು ಹಿಂದಿಲೇ ಮಾತಾಡ್ತಿದ್ರು ಇಬ್ರು, ನನಗೆ ಅರ್ಥ ಆಯಿತು. ಆವಾಗ ಅವನಂತಾನೆ, ಇಲ್ಲ ಸರ್ ನೀವು ಕೋಡ್ ಹಾಕಿ, ಕೋಡ್ ಹಾಕಿದ್ಮೇಲೆ ನಿಮ್ಗೆ 2,000 ರೂಪಾಯಿ ಕಟ್ಟಾಗಲ್ಲ, ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತೀನಿ. ಅದು ಸುಳ್ಳು ಅಂತ ಅವನಿಗೂ ಗೊತ್ತಾಯಿತು. ಅವನಂತಾನೆ, ಇಲ್ಲ ಸರ್ ನಾನು ಕೋಡ್ ಹಾಕೋಕ್ಕಾಗಲ್ಲ, ಇದು ಪೇ ಅಂತ ತೋರಿಸ್ತಾ ಇದ್ದೆ, ಕೋಡ್ ಹಾಕೋಕ್ಕಾಗಲ್ಲ, ಬೇರೆ ಮೆಥಡ್ ಇದ್ರೆ ಹೇಳಿ, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಬಟ್ ಅವನು, ಇಲ್ಲ ಸರ್ ನೀವು ಕೋಡ್ ಹಾಕಿದಾಗ ಅದು ಕಟ್ಟಾಗಲ್ಲ, ನಿಮಗೇನೆ ಬರುತ್ತೆ ಅಂತ. ನೀವು ನಾನು ಕೋಡ್ ಗೀಡ್ ಹಾಕಕ್ಕೆ ಹೋಗಲ್ಲ ಸರ್, ಬಂದರೆ ಬೇಕಾದ್ರೆ ಹಂಗೇನೆ ಕ್ಯಾಶ್ ಬ್ಯಾಕ್ ಬರಲಿ, ಇಲ್ಲಾಂದ್ರೆ ನಾನು ಬೇಡ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಕಾಲ ಕಟ್ ಮಾಡ್ಬಿಡ್ತಾನೆ. ಕಟ್ ಮಾಡಿಬಿಟ್ಟು ನನಗೆ ಹೇಳ್ದ, ಈ ಥರ ಹೇಳ್ತಾ ಇರೋಂಥ. ನಾನಂತೆ ಅದು ಫ್ರಾಡೇ, ನೀನೇನು ಮಾಡೋಕ್ಕೋಗ್ಬೇಡ, ಮಾತಾಡ್ಕೋಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳಿದೆ. ಪುನಃ ರಿಟರ್ನ್ ಕಾಲ್ ಮಾಡಿದ್ದಾನೆ. ರಿಟರ್ನ್ ಕಾಲ್ ಮಾಡಿ, ಸರ್ ನಿಮಗೆ ಬಂದರೆ ಸರ್ ನಿಜವಾಗ್ಲೂ ನಿಮ್ಮ ಇದು ಮಾಡ್ಕೋಬೇಕು ಸರ್, ರಿಸೀವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಇದಾಗುತ್ತೆ ಕಂಪ್ನಿ ಕಡೆಯಿಂದ, ನಿಮ್ಗೆ ಇದಾಗುತ್ತೆ, ಬೇಡ ನಿಮ್ಗೆ 2,000 ಹಂಗೆ. ಇವ್ನು ಭಾಳ ಬುದ್ಧಿವಂತ. ಏನಂತಾನೆ, ಇಲ್ಲ ಸರ್ ನನಗೆ 2,000 ರೂಪಾಯಿ ಇದೆಯಲ್ವಾ, ಆದರೆ ನಾನು ಪೇಗೆ ಏನು ಮಾಡೋಕ್ಕಾಗಲ್ಲ, ಡೈರೆಕ್ಟ್ ನನ್ನ ಅಕೌಂಟ್ ನಂಬರ್ ಇದೆಯಲ್ಲ, ನನ್ನ ಫೋನ್ ನಂಬರ್ ಕಳಿಸಿ 2,000 ರೂಪಾಯಿಂದ 1,000 ನೀವು ಇಟ್ಕೊಳ್ಳಿ, ನನಗೆ 1,000 ಕಳಿಸಿ ಅಂತ ಇವನು ತುಂಬ ಜಾಣ ಬುದ್ಧಿವಂತಿಕೆಯಿಂದ ಹೇಳ್ತಾನೆ. ಸರಿ, ಅವನು ಹಂಗೋ ಹಿಂಗೋ ಅದು ಮಾಡಿ ಹಿಂಗೆ ಮಾಡಿ ಎಲ್ಲ ಹೇಳ್ತಾನೆ. ನನ್ನ ಮಕ್ಕಳ ಮೇಲೆ ಹಿಂದಿಲೇ ಮಾತಾಡ್ತಿದ್ರು ಇಬ್ರು, ಅವನು ಹಿಂದಿಯವನೇ ಇವನು ಹಿಂದಿಯವನೇ, ಬಟ್ ಇಬ್ಬರು ಹಿಂದಿನಲ್ಲೇ ಮಾತಾಡ್ತಾ ಇದ್ರು. ಬಟ್ ಗೊತ್ತಾಗೋಯ್ತು ಅವನಿಗೆ ಕೊನೆಗೆ, ಇವ್ನು ಪೇ ಮಾಡಲ್ಲ, ಇವ್ನು ಗೊತ್ತಾಗೋಗಿದೆ ಫ್ರಾಡ್ ಇದು ಅಂತ ಅಂದ್ಬಿಟ್ಟು ಕಟ್ ಮಾಡ್ದ. ಸರಿ, ಇದೊಂದು ಫ್ರಾಡು. ಈಗ ನಾನು ಹೇಳಿದ್ನಲ್ಲ, ಅವನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ, ಅವನು ಕೆಲಸ ಮಾಡ್ತಾ ಇದ್ದಾನೆ ಬೇರೆ ಕಡೆ. ಅವನು ಇದೇ ಥರ ಕಾಲ್ ಮಾಡಿದ್ದಾರೆ. ಬಟ್ ಅವನು ದಡ್ಡ, ಸರಿಯಾದ ದಡ್ಡರು ಇರ್ತಾರೆ, ಎಲ್ಲರೂ ಜಾಯಿಂಟ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದು ಸತಿ ಜನರು ದಡ್ಡರಾಗ್ತಾರೆ, ಹೇಳೋಕ್ಕಾಗಲ್ಲ. ಅವನೇನು ಮಾಡಿದ್ದಾನೆ, ಅವನು ಸೇಮ್ ಇದೇ ಥರ ಹೇಳಿ 1,000 ರೂಪಾಯಿ ಪೇ ಮಾಡೋಕ್ಕೆ ಹೇಳಿದ್ದಾನೆ. 1,000 ರೂಪಾಯಿ ಅವನು ಕೋಡ್ನು ಹಾಕ್ಬಿಟ್ಟಿದ್ದಾನೆ. ಈ ಥರ ಕೇಳಲಿಲ್ಲ, ಕೋಡ್ ಹಾಕಿದ್ದಾನೆ, 1,000 ರೂಪಾಯಿ ಕಟ್ ಹಾಕ್ಬಿಟ್ಟಿದೆ. ಸರಿ, ರಿಟರ್ನ್ ಕಾಲ್ ಮಾಡಿ ಈ ಥರ ಕೇಳಿದಾನೆ, ಇಲ್ಲ ಸರ್ 1,000 ರೂಪಾಯಿ ಕಟ್ಟಾಗಿದೆ, ಮತ್ತೆ ನಿಮ್ಮ ರಿಟರ್ನು 1,000 ರೂಪಾಯಿ ಸೇರಿಸ್ಕೊಂಡು ಬರುತ್ತೆ ಅಂತ ಹೇಳಿದ್ದಾನೆ. ಸರಿ, ಕಟ್ ಮಾಡಿದ್ಮೇಲೆ ಮತ್ತೆ ಕಾಲ್ನ ಮತ್ತೆ ಅವನೇನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿದ್ದಾನೆ ಅಂದರೆ, ಪುನಃ ಮತ್ತೆ ಇವನು ದಡ್ಡ ಅಂತ ಅವ್ನಿಗೆ ಗೊತ್ತಾಗೋದು 1,000 ರೂಪಾಯಿ ಪೇ ಮಾಡಿದ್ಮೇಲೆ ಮತ್ತೆ ಏನು ಮಾಡಿದ್ರೆ, ಮತ್ತೆ ಕಾಲ್ ಮಾಡಿ ಇವ್ರಿಗೆ, ಸರ್ ಮತ್ತೆ ನೀವು ಇನ್ನೊಂದು 1,000 ರೂಪಾಯಿ ಹಾಕ್ಬೇಕು ಸರ್, ಹಾಕಿದ್ರೆ 2,000ಕ್ಕೆ 2,000 4,000 ಬರುತ್ತೆ ಸರ್ ಅಂತ ಹೇಳಿದ್ದಾನೆ. ಇವನು ಮೊದಲೇ ದುಡ್ಡು ಬರುತ್ತೆ ಅಂತಂದರೆ ಗೊತ್ತಲ್ಲ, ಎಲ್ಲರಿಗೂ ಆಸೆ ಅಲ್ವಾ. ಮತ್ತೆ 1,000 ರೂಪಾಯಿ ಸೇಮ್ ಅದೇ ಥರ ಕಟ್ ಮಾಡಿದ್ದಾನೆ. 2,000 ರೂಪಾಯಿ ಹೋಯ್ತು. ಸರಿ, 2,000 ರೂಪಾಯಿ ಹೋದ್ಮೇಲೆ 1 ಅವರ್ ಆಗಿ ಬರುತ್ತೆ ಸರ್, 2 ಅವರ್ ಆದ್ಮೇಲೆ ಬರುತ್ತೆ ಸರ್ ಅಂತ ಹೇಳಿ ಕಟ್ ಮಾಡಿದ್ದಾನೆ ಫೋನು. ಸರಿ, ಅದಾದ್ಮೇಲೆ ಬರಲಿಲ್ಲ ಕಾರಣಗಳನ್ನ ಪುನಃ ಕಾಲ್ ಮಾಡಿ ಈ ಥರ ಇವನೇನು ಮಾಡಿದ್ರು, ಸ್ವಲ್ಪ ಅವಾಜ್ ಹಾಕಿದ್ದಾನೆ. ಇಲ್ಲ ನೀವು ಏನಾದ್ರು ಇದು ಮಾಡಲಿಲ್ಲ, ಹಿಂದಿನಲ್ಲೇ ಮಾತಾಡಿರಲ್ಲ ಇಬ್ಬರು, ಇದು ಮಾಡಲಿಲ್ಲ ಅಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಹಿಂಗೆ ನಿಮ್ಮ ಫೋನ್ ನಂಬರ್ ಇಟ್ಕೊಂಡು ಅಂತ. ಅವನೇನಂತ ಹೇಳಿದಾನೆ ಕೊನೆಗೆ, ನೀವು ಯಾವಾಗ ಈಗ ಮಾತಾಡ್ತಾರೆ, ಗೊತ್ತಾಗೋಯ್ತು ಅವ್ನು ಫ್ರಾಡ್ ಮಾಡ್ತಾ ಇದ್ದಾನೆ ಅಂತ. ನೀನು ಪೊಲೀಸ್ ಕಂಪ್ಲೇಂಟ್ ಅಲ್ಲ, ನೀನು ಏನಾದರೂ ಮಾಡ್ಕೋ, ನಾನು ಫ್ರಾಡ್ ಮಾಡಬೇಕು ಅಂತಲೇ ಮಾಡೋದು, ನಾನು ಇದೇ ಕೆಲಸ ಮಾಡೋದು ಅಂತ ಅವ್ನಿಗೆ ಹೇಳಿದ್ದಾನೆ. ನೋಡಿ ಎಷ್ಟು ಧೈರ್ಯ ಇದೆ ಅವನಿಗೆ ಅಂತ. ನೀವು ಯೋಚನೆ ಮಾಡಿ, ಮಾಡಿರೋದು ಫ್ರಾಡು. ಈ ಪೊಲೀಸ್ ಕಂಪ್ಲೇಂಟ್ ನಾನು ಕೊಡು, ಇಲ್ಲ ನೀನು ಏನಾದರೂ ಮಾಡು, ನಾನು ಮಾಡೋದು ಇದನ್ನೇ ಅಂತ ಹೇಳ್ತಾ ಇದ್ದೇನೆ ಅಂದರೆ ಅವನಿಗೆ ಎಷ್ಟು ಇದಿರಬೇಕು. ಈ ಥರ ನೋಡಿ, ಎರಡು ಒಂದು ನನ್ನ ಕಣ್ಣೆದುರಿಗೆ ನಡೀತು, ಒಂದು ಅವನ ಫ್ರೆಂಡಿಗೆ ನಡೆದಿದೆ. ಈ ಥರ ಫೋನ್ಪೇ ಗೂಗಲ್ ಪೇನಲ್ಲಿ ಕ್ಯಾಶ್ ಬ್ಯಾಕ್ ಕೊಡುವಂಥ ಬರ್ತಾಯಿತ್ತು ಆಗ ಫಸ್ಟು. ಈಗ ಈ ಥರ ಅದನ್ನು ಫ್ರಾಡ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ದಾರೆ. ಬಟ್ ಕ್ಯಾಶ್ ಬ್ಯಾಕ್ ಅಂತಂದರೆ ಏನು ಅವರೇನು 500, 1,000, 3,000, 2,000 ಆ ಥರ ಕೊಡೋದೇ ಇಲ್ಲ. ಫೋನ್ಪೇ ಆಗಲಿ, ಗೂಗಲ್ ಪೇ ಆಗಲಿ, ಯಾವುದೇ ಪೇ ಆಗಲಿ,
2,000 3,000 ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಕೊಡೋಕ್ಕೆ. ಅವ್ರು ಏನಿದ್ರು ಕೊಡೋದೇನಿದ್ರು 5 ರೂಪಾಯಿ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಇಷ್ಟೇ ಕೊಡೋದು. ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಕೊಡೋದು. ಈಗ ಅದನ್ನೂ ಕೊಡ್ತಾ ಇಲ್ಲ. ಫೋನ್ಪೇನಲ್ಲೇ ಆಗಲಿ ಗೂಗಲ್ ಪೇನಲ್ಲೇ ಆಗಲಿ ಈಗ ಏನು ಮಾಡಿದರೆ ಕಂಪ್ನಿಗಳ ಜೊತೆ ಕೊಲಾಬ್ರೇಟ್ ಆಗಿಬಿಟ್ಟು ಬರೀ ಶೂ ತಗೊಂಡ್ರೆ 20% ಡಿಸ್ಕೌಂಟು, ಗ್ಲಾಸ್ ತಗೊಂಡ್ರೆ 50% ಡಿಸ್ಕೌಂಟು, ಬರೀ ಡಿಸ್ಕೌಂಟ್ಗಳು ಕೂಪನ್ ಕೊಡ್ತಾ ಇದ್ದಾರೆ ಹೊರತು ಯಾರು ಕ್ಯಾಶ್ ಬ್ಯಾಕ್ ಕೂಪನಿಗೆ ಕೊಡ್ತಾ ಇಲ್ಲ. ದಯವಿಟ್ಟು ಇದು ಇಂಡಿಯಾದಾಗಿದೆ ಅಂತೆಲ್ಲ ಹೇಳ್ತಾ ಇರೋದು. ಹಿಂದಿಯವರೇ ಕನ್ನಡದವ್ರಿಗೂ ಮಾಡ್ತಾರೆ, ಬಟ್ ಅವ್ರು ಕನ್ನಡ ಬರುತ್ತೆ ಅಂತ ಗೊತ್ತಾಗೋದ್ರೆ ಅವರು ಕನ್ನಡದಲ್ಲಿ ಮಾತಾಡ್ತಾರೆ. ನೀವು ದಯವಿಟ್ಟು ಈ ವಿಡಿಯೋ ನೋಡ್ತಿದ್ರು ಎಚ್ಚರಿಕೆಯಿಂದಿರಿ. ಯಾವುದೇ ರೀತಿ ಲಿಂಕ್ ಕಳಿಸಿರೋದಾಗಲಿ ಈ ಥರ ಪೇ ಮಾಡಿ ಅಂತಾಗಲಿ ಫೋನ್ಪೇ ಗೂಗಲ್ ಪೇನಲ್ಲಿ ಇದು ಮಾಡ್ಕೊಂಡು ಮಾಡಿ ಅಂತ ಬಂದರೆ ದಯವಿಟ್ಟು ಅದನ್ನು ತಗೊಳಕ್ಕೆ ಹೋಗಬೇಡಿ. ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಕಟ್ ಮಾಡಿ ಫೋನ್ನ ಬಿಸಾಕಿ ಅಷ್ಟು ಮಾಡಿ. ಯಾಕಂದರೆ ಇದು ಈ ಇನ್ಸಿಡೆಂಟ್ ನಡೆದಿದ್ದು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್. ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.